ದೇವರ ವಾಕ್ಯದಲ್ಲಿ ಇವತ್ತು ನಾವು ನೋಡಿಕೊಳ್ಳೋದಾದರೆ ಬಹಳ ಗಂಭೀರವಾಗಿ ದೇವರ ಮುಂಚಿತವಾಗಿ ಆತನು ತಿಳಿಸಲ್ಪಟ್ಟಿರುವಂಥ ಸಂಗತಿಗಳ ಕುರಿತು ನಾವು ಓದುವರಾಗಿದ್ದೇವೆ. ಯೋಬನ ಪುಸ್ತಕದಲ್ಲಿ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ. ಯೋಬನ ಆ ಸಂಗತಿಗಳ ಕುರಿತಾಗಿ ಧ್ಯಾನಿಸುವಾಗ ಅಪಾದಕ ದೂತನು ಪರಲೋಕದಲ್ಲಿ ದೂತಗಳಲ್ಲಿ ಆತನು ಒಬ್ಬನು ಬಂದು ಲೈನಲ್ಲಿ ನಿಂತುಕೊಂಡು ಆತನು ಆ ಅಪವಾದವನ್ನು ಹೇಳುವುದಕ್ಕೆ ಬರುವಾಗ ದೇವರು ಸೈತಾನನಿಗೆ ಆತನು ಕೇಳುವಂಥ ಒಂದು ಮಾತು, ಆ ಮಾತು ನೋಡುತ್ತೇವೆ. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಯೆಹೋವನು ಸೈತಾನನಿಗೆ ಕೇಳ್ತಾನೆ, ಎಲ್ಲಿಂದ ಬಂದಿಯಪ್ಪ? ಆಗ ಸೈತಾನ ಹೇಳ್ತಾನೆ, ಭೂಲೋಕದಲ್ಲಿ ಅಲ್ಲಿ ಸಂಚರಿಸುತ್ತಾ ನಾನು ಬಂದೆನು. ದೇವರಿಗೆ ಸ್ತೋತ್ರ. ಅಲ್ಲಿ ಸಂಚರಿಸುತ್ತಾ ಅಲ್ಲಿ ನೋಡುತ್ತಾ ಯಾರು ಅವಿಧರಾಗಿ ಮೊಂಡರಾಗಿ ದೇವರಿಗೆ ಅವಿಧರಾಗಿ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಿ ಇವತ್ತು ದುರ್ನಡತೆ ಉಳ್ಳವರಾಗಿ ಪಾಪ ಪ್ರೇರಿತರಾಗಿದ್ದಾರೋ ಅವರನ್ನು ಹಿಡಿದು ನಾಶನಕ್ಕೆ ನಡೆಸುವುದಕ್ಕಾಗಿ ಅಲ್ಲಿ ಆತನು ಸಂಚರಿಸುತ್ತಾ ಹುಡುಕುತ್ತಾ ಆತನು ಬಂದೆನು ಎಂಬುದಾಗಿ. ಹಲ್ಲೆಲೂಯಾ. ಯೋಬನ ವಿಷಯದಲ್ಲಿ ನೀನು ಗಮನವಿಟ್ಟಿದೆಯಾ, ನೋಡಿದ್ಯಾ ಕೇಳುವಾಗ, ನಾನು ಯೋಬನನ್ನು ನೋಡಿದ್ದೇನೆ, ಯೋಬನನ್ನು ಗಮನಿಸಿದ್ದೇನೆ, ಯೋಬನನ್ನು, ಅವನ ಮಕ್ಕಳನ್ನು, ಅವನ ಜೀವಿತವನ್ನು, ಅವನ ಭಕ್ತಿಯನ್ನು, ಅವನಿಗಿರುವಂಥ ಸ್ವಾಸ್ಥ್ಯವನ್ನು, ಅವರಿಗಿರುವಂಥ ಸೂಕ್ಷ್ಮತೆ ಕುರಿತು ಸಂಪೂರ್ಣವಾದ ಸಾಕ್ಷಿ ಸೈತಾನನು ದೇವರಿಗೆ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಸೈತಾನನು ಎಷ್ಟು ಗಂಭೀರವಾಗಿ ಒಬ್ಬ ದೇವರ ಭಕ್ತರನ್ನು ಆತನು ಹಿಂಬಾಲಿಸಿಕೊಂಡು ಇರುತ್ತಾನೆ ಎಂಬುದನ್ನು ನಾವು ಗಂಭೀರವಾಗಿ ಯೋಚಿಸಬೇಕು. ಅದನ್ನೇ ಭಕ್ತನಾಗಿರುವಂಥ ಪೇತ್ರನು ಇವತ್ತು ಆತನು 1ನೇ ಪೇತ್ರ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾನೆ, ನೀವು ಯಾವಾಗಲೂ ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವಂಥ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನೂ ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ನೀವು ಬಹಳ ಎಚ್ಚರವಾಗಿರಿ, ಸ್ಥಿರಚಿತ್ತವುಳ್ಳವರಾಗಿರಿ. ಯಾಕಂದರೆ ನಮ್ಮ ವಿರೋಧಿಯಾಗಿರುವ ಸೈತಾನನು ನಮ್ಮನ್ನು ಯಾವ ವಿಷಯದಲ್ಲಿ ಬೀಳಿಸಬೇಕೆಂಬುದಾಗಿ, ಯಾವ ವಿಷಯದಲ್ಲಿ ನಮ್ಮನ್ನು ಸೋಲಿಸಬೇಕು, ಯಾವ ವಿಷಯದಲ್ಲಿ ನಾವು ಗುಣಗಟ್ಟಬೇಕು, ಯಾವ ವಿಷಯದಲ್ಲಿ ನಾವು ರೋಗಿ ಆಗಿರಬೇಕು, ಯಾವ ವಿಷಯದಲ್ಲಿ ನಾವು ಶಾಪಗ್ರಸ್ತರಾಗಬೇಕೆಂಬುದಾಗಿ ಮಾಡುವುದಕ್ಕಾಗಿಯೇ ಇವತ್ತು ನಮ್ಮನ್ನು ಬೆನ್ನಟ್ಟಿಕೊಂಡೇ ಇರುವಂಥ, ಆ ಸಂಚರಿಸಿಕೊಂಡೇ ನಮ್ಮನ್ನು ಹಿಡಿಯುವುದಕ್ಕಾಗಿ ಸಂಚರಿಸುತ್ತಿರುವಂಥ ಸೈತಾನನ ಕುರಿತಾಗಿ ಇಲ್ಲಿ ನಾವು ಕಾಣುತ್ತೇವೆ. ಹಲ್ಲೆಲೂಯಾ. ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ ಎಂಬುದಾಗಿ ಆತನು ಸಿಂಹದ ಉಪಾದಿಯಲ್ಲಿ ಆತನು ನುಂಗಲಿ ಎಂದು ಆತನು ತಿರುಗುತ್ತಾ ಆತನು ಇದ್ದಾನೆ. ಇವತ್ತು ಸೈತಾನನು ಇವತ್ತು ನಮಗೆ ಅಪಚಯವನ್ನು, ಸೋಲನ್ನು, ದೇವರಿಂದ ದೂರವಾಗಿರುವುದನ್ನು ಮಾಡುವುದಕ್ಕೆ ಅನೇಕ ಸಾರಿ ಸೈತಾನನು ಬಂದು ದೇವರ ನಂಬಿಕೆ, ದೇವರ ಮೇಲಿನ ನಂಬಿಕೆ, ದೇವರ ಆಶೀರ್ವಾದ, ದೇವರ ಮೇಲಿರುವಂಥ ಗಂಭೀರತೆಯ ಕುರಿತಾಗಿ ನಮ್ಮ ಜೀವಿತದಲ್ಲಿ ಪ್ರಶ್ನೆಗಳನ್ನು, ಸಂಶಯಗಳನ್ನು ಹಾಕುವುದಕ್ಕಾಗಿ ಬರ್ತಾನೆ. ದೇವರ ಆಶೀರ್ವಾದವನ್ನು ಕಸಿದುಕೊಳ್ಳುವುದಕ್ಕಾಗಿ ಆತನು ಬರ್ತಾನೆ. ಆದುದರಿಂದ ಆ ಹಿಂಬಟ್ಟಿಕೊಂಡು ಬಂದಿರುವ ಈ 3ನೆಯ ಕಾರಣವಾಗಿರುವ ಈ ಸೈತಾನನಿಂದ ನಾವು ಬಿಡುಗಡೆಗೊಳ್ಳುವುದಕ್ಕಾಗಿ ನಾವು ಎಚ್ಚರವಾಗಿರೋಣ. ಈ ಲೋಕದಲ್ಲಿ ಸೈತಾನನನ್ನು ಬಿಡುಗಡೆಗೊಳ್ಳುವುದಕ್ಕಾಗಿ ಯಾವ ಲಿಂಬು, ತೈತ, ಯಾವ ಮಂತ್ರಶಕ್ತಿ ಯಾವುದಿಂದಲೂ ಬಿಟ್ಟು ಹೋಗುವುದಕ್ಕೆ ಸಾಧ್ಯವಿಲ್ಲ. ಒಂದೇ ಒಂದು ಶಕ್ತಿಯಿಂದ, ಅದು ಯೇಸುವಿನ ನಾಮ. ನೀನು ಹೇಳುವುದಾದರೆ ಸೈತಾನನ ನಡುಗುವನಾಗಿದ್ದಾನೆ. ಯೇಸುವಿನ ನಾಮ ಅದನ್ನು ಉಚ್ಚರಿಸುವಾಗ ಭೂತ ಬಾಧಿತಗಳು, ಸೈತಾನನ ಕ್ರಿಯೆಗಳು, ಕಾರ್ಯಗಳು ಲಯವಾಗಿ ಹೋಗಲ್ಪಡುತ್ತದೆ. ಆ ನಾಮದಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವಾಗ ಸೈತಾನನು ಬೆನ್ನಟ್ಟಿಕೊಂಡು ಓಡ್ತಾನೆ. ಅದಕ್ಕೆ ದೇವರು ಹೇಳ್ತಾನೆ, ನೀವು ಸೈತಾನನನ್ನು ಗದರಿಸಿರಿ, ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನಾಗಿದ್ದಾನೆ. ನೀವು ಗದರಿಸುವುದಿಲ್ಲವೋ ಆತನು ನಿಮ್ಮನ್ನು ಹಿಡಿಯುವುದಕ್ಕೋಸ್ಕರ ನಿಮ್ಮನ್ನು ಹಿಂದಟ್ಟಿಕೊಂಡೇ, ಆತನು ನುಂಗುವುದಕ್ಕಾಗಿ, ನಿಮ್ಮನ್ನು ನಾಶ ಮಾಡೋದಕ್ಕಾಗಿ ನಿಮ್ಮನ್ನು ಹಿಂದಟ್ಟಿಕೊಂಡೇ ಆತನು ಹುಡುಕಿಕೊಂಡೇ ಬರುವನಾಗಿದ್ದಾನೆ. ಆದ್ದರಿಂದ ನಾವು ಬಹಳ ಎಚ್ಚರವುಳ್ಳವರಾಗಿದ್ದುಕೊಂಡು ಇವತ್ತು ನಾವು ಇರೋಣ. ಇವತ್ತಿನ ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದ ಅಧಿಪತಿ ಸೈತಾನನು, ಈ ಲೋಕದ ಕಾರ್ಯಗಳೆಲ್ಲವೂ ಆತನ ವಶದಲ್ಲಿ ಇದೆ. ಯೇಸುವಿಗೆ ಪರ್ವತ ಪ್ರಸಂಗದ ನಾವು ನೋಡುತ್ತೇವೆ, ಯೇಸುವಿಗೆ ನಾವು ನೋಡುತ್ತೇವೆ ಉಪವಾಸ ಪ್ರಾರ್ಥನೆ ಆಗಲ್ಪಟ್ಟ ನಂತರ ಯೇಸುವಿಗೆ ಶೋಧನೆಯನ್ನು ತರುವುದಕ್ಕಾಗಿರುವ ಶೋಧಕನ ಕುರಿತು ಎಂಬುದಾಗಿ ನಾವು ಓದಿಕೊಳ್ಳುತ್ತೇವೆ. ಈ ಲೋಕದ ವೈಭವವನ್ನು, ಈ ಲೋಕವೆಲ್ಲ ಸಂತೋಷ ಪಡುವುದಕ್ಕಿರುವಂಥ ಸಂಗತಿಗಳು ನನ್ನ ಕೈಯಲ್ಲಿವೆ ಎಂಬುದಾಗಿ ಸೈತಾನನು ಯೇಸುವಿಗೆ ಹೇಳಿದ್ದನ್ನು ನಾವು ಓದ್ತೇವೆ. ಇವತ್ತು ಲೋಕದಲ್ಲಿರುವಂಥ ಸಂಗತಿಗಳು, ಇವತ್ತು ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ, ಇದುವೇ ನಮ್ಮನ್ನು ನಿತ್ಯತ್ವಕ್ಕೆ ನಡೆಸಿಕೊಂಡು ಹೋಗುವಂಥದ್ದಲ್ಲ. ಇದರಿಂದ ನಮಗೆ ನಾಶನಕ್ಕೆ ತೆಗೆದುಕೊಂಡು ಹೋಗುವ ಹಾಗೆ ಸೈತಾನನು ಅದಕ್ಕೆ ಪ್ರೇರೇಪಿಸಲ್ಪಟ್ಟು ನಮ್ಮನ್ನು ನಾಶನಕ್ಕೆ ಮಾಡುವ ಹಾಗೆ ಅದನ್ನು ಬೆನ್ನತ್ತಿಕೊಂಡು ಇರುತ್ತಾನೆ. ಆದ್ದರಿಂದ ನಾವು ಬಹಳ ಜಾಗರೂಕತೆಯಾಗಿ ನಾವು ಇರುವವರಾಗಿರೋಣ. ಹಲ್ಲೆಲೂಯಾ.